ಜೂನ್ 16ರಂದು ಮುತ್ತಿಗೆ ಗ್ರಾಮದ ಸಾತ್ವಿಕ್, ಜೀವನ್, ಪೃಥ್ವಿ, ವಿಶ್ವಾಸ್ ಎಂಬ 4 ಗಂಡು ಮಕ್ಕಳು ಕೆರೆಯಲ್ಲಿ ಈಜಲು ಹೋಗಿ ನೀರು ಪಾಲಾಗಿ ಸಾವನ್ನಪ್ಪಿದ ಘೋರ ಘಟನೆ ನಡೆದಿತ್ತು. ಆ ಸಮಯದಲ್ಲಿ ಚುನಾವಣೆ ನೀತಿ ಸಂಹಿತೆ ಇದ್ದಿದ್ದರಿಂದ ಸರ್ಕಾರದ ವತಿಯಿಂದ ಆ ಕುಟುಂಬಗಳಿಗೆ ಪರಿಹಾರ ನೀಡಲು ಸಾಧ್ಯವಾಗಿರಲಿಲ್ಲ. ಹಾಗಾಗಿ ಇಂದು ಆಲೂರು ತಾಲೂಕಿನ ಮುತ್ತಿಗೆ ಗ್ರಾಮದ ಸಂತ್ರಸ್ತರ ಮನೆಗೆ ಗೃಹ ಮಂತ್ರಿ ಜಿ. ಪರಮೇಶ್ವರ್ ಹಾಗೂ ಹಾಸನ ಉಸ್ತುವಾರಿ ಸಚಿವ ಕೆಎನ್ ರಾಜಣ್ಣ ಭೇಟಿ ನೀಡಿ ಮೃತರ ಮನೆಯವರಿಗೆ ಧೈರ್ಯ ತುಂಬಿ ಸಾಂತ್ವನ ಹೇಳಿ 2 ಲಕ್ಷ ರೂಪಾಯಿಗಳ ಪರಿಹಾರ ಧನವನ್ನ ಮೃತ ಕುಟುಂಬಸ್ಥರಿಗೆ ನೀಡಿದರು. ಅವರಿಗೆ ತಲಾ 2 ಲಕ್ಷ ರೂಪಾಯಿಗಳ ಹಣವನ್ನು ಅವರ ಕುಟುಂಬದವರಿಗೆ ತಾತ್ಕಾಲಿಕವಾಗಿ ಇದನ್ನು ಚೇರ್ ಕೊಡ್ರಿ. ಅವ್ರಿಗೆ ಯಾರು ಆ ಕಡೆ ಕೂತಿರೋ ಯಾರು ಕೊಡ್ರಿ ಅಲ್ಲ ಅವ್ರಿಗೆ ಎಲ್ಲ ಕುಟುಂಬಕ್ಕೆ ಒಂದು ತಾತ್ಕಾಲಿಕ ನೆರವನ್ನು ನೀಡತಕ್ಕಂಥದ್ದು. ಈ ದೃಷ್ಟಿನಲ್ಲಿ ಏನು ಚುನಾವಣಾ ನೀತಿ ಸಂಹಿತೆ ಇದ್ದ ಕಾರಣದಿಂದಾಗಿ ಯಾರು ಕೂಡ ನಾವು ಸಾಂತ್ವನ ಹೇಳಲಿಕ್ಕೆ ಬರೋದಾಗಲಿ ಅಥವಾ ಅವ್ರಿಗೇನಾದ್ರು ಒಂದು ಪರಿಹಾರವನ್ನು ದೊರಕಿಸ್ಕೊಡ್ತಕ್ಕಂಥದ್ದಾಗಲಿ ಮಾಡಲಿಕ್ಕಾಗಿಲ್ಲ, ವಿಳಂಬ ಆಗಿದೆ ಅಂತಕ್ಕಂಥದ್ದನ್ನು ನಾವೆಲ್ಲ ಸಹಮತ ವ್ಯಕ್ತಪಡಿಸ್ತೇವೆ. ಪಾಪ ಹುಡುಗರದು ಎಲ್ಲ 11 ವರ್ಷ, 12 ವರ್ಷ, 13 ವರ್ಷ ಈ ರೀತಿ ವಯಸ್ಸಿನ ಮಕ್ಕಳು. ಪಾಪ ಅವರು ತಂದೆ ತಾಯಿಯಂದಿರು ಗಂಡು ಮಕ್ಕಳನ್ನ ಬೆಳೆಸಿ ವಿದ್ಯಾವಂತನ ಮಾಡಿ ನಾವು ಅವರಿಂದ ಉತ್ತಮ ಜೀವನ ನಡೆಸಬೇಕು ಅಂತೇಳಿ ಅಪೇಕ್ಷೆ ಇಟ್ಟಿರ್ತಾರೆ, ಮಹದಾಸೆನೂ ಇಟ್ಟಿರ್ತಾರೆ. ಆದರೆ ಆ ರೀತಿಯ ವಯಸ್ಸಿನ ಮಕ್ಕಳು ಹಸುನೀಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬೇಸರನ್ನು ತಂದಿದೆ. ಮತ್ತು ಆ ರೀತಿಯ ಘಟನೆಗಳು ನಡೀಬಾರ್ದು ಅಂತಕ್ಕಂಥದ್ದು ನಮ್ಮೆಲ್ಲರ ಅಪೇಕ್ಷೆಯೂ ಕೂಡ ಇದೆ. ಈಗಾಗಲೇ ವಿಶ್ವಾಸ ಅಂತ ಒಬ್ಬ ಹುಡುಗ ರಿಪೇರಿ ಕೆಲಸ ಒಂಚೂರು ಅವ್ರು ಇವಾಗ ಯಾರಿಗಾರು ಹೇಳ್ಬೇಕು, ಅವ್ರದಂತೂ ತೀರಾ ಪಾಪ ಇಬ್ಬರದು ಮನೆಗಳು ಒಳಗಡೆ ಪ್ಲಾಸ್ಟಿಂಗ್ ಇಲ್ಲ, ಲೈಟ್ ಇಲ್ಲ, ಒಂಚೂರು ನೋಡ್ಬೇಕು. ಒಂದು ಕಚ್ಚಾ ಮನೆ ಹಾಕೊಡಕ್ಕೆ ಹೇಳಿ. ರಾಜಣ್ಣ ಅವರು ಹಾಸನ ಜಿಲ್ಲೆಯ ಮಂತ್ರಿಗಳು ಈಗಾಗಲೇ ತಿಳಿಸಿದ್ದಾರೆ. ಮೇ 16ನೇ ತಾರೀಕು ಇಲ್ಲಿ ನಡೆದಂಥ ಘಟನೆ, ಆ ಘಟನೆಯಲ್ಲಿ 4 ಜನ ಮಕ್ಕಳು, ಗಂಡು ಮಕ್ಕಳು ಮೃತಪಟ್ಟಿದ್ದಾರೆ ಎನ್ನುವಂಥದ್ದು. ಆ ದೃಷ್ಟಿಯಲ್ಲಿ ಚುನಾವಣೆಯ ಮಾಡೆಲ್ ಕೋಡ್ ಆಫ್ ಕಾಂಡಕ್ಟ್ ಇದ್ದುದಕ್ಕಾಗಿ ಅವತ್ತೇ ಪರಿಹಾರ ಕೊಡೋದಕ್ಕೆ ಆಗಲಿಲ್ಲ. ಮುಖ್ಯಮಂತ್ರಿಗಳು ಈಗಾಗಲೇ ಅದಕ್ಕೆ ಮಂಜೂರಾತಿಯನ್ನು ಕೊಟ್ಟು ಪರಿಹಾರವನ್ನು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದರು. ಅದನ್ನು ಜಿಲ್ಲಾ ಮಂತ್ರಿಗಳು ನನಗೂ ಕೂಡ ನೀವು ಹೇಗಿದ್ರು ಹಾಸನಕ್ಕೆ ಬರ್ತಾ ಇದ್ದೀರಿ, ಹಾಗಾಗಿ ನೀವು ಕೂಡ ಬರಬೇಕು ಅಂತೇಳಿ ನನಗೂ ಹೇಳಿದರು. ಅದಕ್ಕಾಗಿ ನಾನು ಬಂದಿದ್ದೆ. ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ. ಮಾನ್ಯ ಮಂತ್ರಿಗಳು ಹೇಳಿದಾಗೆ ನಾವು ಅವರನ್ನು ಆ ಮಕ್ಕಳನ್ನು ಬದುಕಿಸೋದಕ್ಕೆ ಆಗಲಿಲ್ಲ ಅಥವಾ ಅವರ ನಷ್ಟವನ್ನು ಭರಿಸೋದಕ್ಕೂ ಆಗೋದಿಲ್ಲ. ಆ ಕುಟುಂಬಗಳಿಗೆ ಒಂದು ಧೈರ್ಯ, ನಾವಿದ್ದೇವೆ ಅಂಥೇಳಿ ಸರ್ಕಾರ 2 ಲಕ್ಷ ರೂಪಾಯಿ ಪರಿಹಾರವನ್ನು ಕೊಟ್ಟು ಆ ಕುಟುಂಬದವರಿಗೆ ನಾವಿದ್ದೇವೆ ಧೈರ್ಯವಾಗಿರಿ. ಎಷ್ಟು ವಯಸ್ಸು ಆಗಿತ್ತು ಹುಡುಗನಿಗೆ? 13 ವರ್ಷ. ಎಲ್ಲ ಗಂಡು ಮನೆಗೆ ಒಂದು ಸ್ವಲ್ಪ ರಿಪೇರಿ ಮಾಡಿಸಿ ಸ್ವಲ್ಪ ಮಾಡಿಸ್ಕೊಡ್ಬೇಕು. ಮನದಾಯಿ ಸಿವರೇ